ಗೈಸ್, ನಾನು ನಿಮ್ಮ ಸ್ಕೈ ಬ್ಲಾಗರ್. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ನಾನು ಇಲ್ಲಿದ್ದೆ ಅಂದರೆ ಗಾಡಿ ವಾಶ್ ಮಾಡ್ಸೋಕ್ಕೆ ಅಂತ ಹೋಗ್ಬೇಕಿತ್ತು. ಆಲ್ರೆಡಿ ಗಿರಿ ಬ್ರೋ ಮತ್ತು ದರ್ಶನ್ ಅವರು ಗಾಡಿ ವಾಶ್ ಮಾಡಿಸ್ಬಿಟ್ಟು ಆಲ್ರೆಡಿ ಇಲ್ಲಿ ಸ್ಟಿಕರಿಂಗ್ ಶಾಪ್ ಬಂದಿದ್ದಾರೆ. ಯಾವುದು ಅಂದರೆ ಸ್ಟಿಕರಿಂಗ್ ಶಾಪೇ, ಅದೇ. ಸೊ ನಂದು ಗಾಡಿ ಫುಲ್ಲು ಊಸ್ಟು 2 ದಿನ ಆಯಿತು ವಾಶ್ ಮಾಡಿಸಿಲ್ಲ. ಆಲ್ರೆಡಿ ಒಳಗಡೆ ಸ್ಟಿಕರಿಂಗ್ ಎಲ್ಲ ಮಾಡಿಸ್ತವ್ರೆ. ಅವ್ರ ಗಾಡಿಗೆ ನೋಡಿ ಇಲ್ಲಿ ಗಿರಿಬ್ರ ನಾಮಕರಣ ಮಾಡ್ಬಿಟ್ಟಾರೆ. ಏನು ಬ್ರೋ ಅದು? ಸಾಂಬಾ ಕಿವಿಗೆ ನೋಡಿ ಹೆಂಗೆ ಕಡಕ್ಕ ಐತೆ. ಹೆಸರು ಸರಿಯಾಗೈತೆ ಗಾಡಿ ಜಿಂಕೆ. ಇಲ್ಲಿ ಸೆಂಟ್ರಲ್ ಒಂದು ಲೋಗೋ ಬರುತ್ತೆ, ಸೆಂಟ್ರಲ್ಲಿ ಅವ್ರು ಹಾಕ್ತಾರೆ ಇವಾಗ. ಒಳ್ಳೆ ನಾಮಕರಣ ಆಗ್ಬಿಟ್ಟೈತೆ ಗಾಡಿಗೆ. ಇದು ಆ್ಯಕ್ಚುಲಿ ಇದ್ರದ್ದು ಸ್ಟ್ಯಾನ್ಲಿದು ಲೋಗೋ ಇದೆಯಲ್ಲ, ಸ್ಟ್ಯಾನ್ಲಿ ಲೋಗೋ ಇದೆಯಲ್ಲ, ಇದು ಮಾತ್ರ ಸೂಪರ್ ಐತೆ. ಈಗ ನೋಡಿ ಹೆಂಗೆ ಕಾಣ್ತೈತೆ. ಸಾಂಬಾ ಸೂಪರ್ ನೈಸ್. ಘಟ ಫುಲ್ಲು ಎಲ್ಲ ಫುಲ್ಲು ಸ್ಟಿಕರಿಂಗ್ ನಡೀತಾ ಐತೆ ಗಾಡಿಗೆ. ಆಲ್ರೆಡಿ ಗಿರಿಬ್ರ ಇಲ್ಲೇ ಮಾಡಿಸಿದ್ರು ಸ್ಟಿಕರಿಂಗು. ಫುಲ್ ಗಾಡಿ ನೋಡ್ಬೇಕು ನೀವು ಹೆಂಗಿದೆ ಅಂದ್ಬಿಟ್ಟು. ಸೊ ಫುಲ್ ಗಾಡಿ ನೋಡಿ ಯಾವ ಥರ ಸ್ಟಿಕರಿಂಗ್ ಇದೆ. ಇಲ್ಲಿ ಸೈಡ್ಗೆ, ಮುಂದೆ, ಇಲ್ಲಿ ಫುಲ್ಲು ಸ್ಟಿಕ್ಕರ್ಗಳು ತುಂಬಿಸ್ಬಿಟ್ಟಿದ್ದಾರೆ ಗಿರಿಬ್ರ. ಸೊ ಇಲ್ಲಿ ನೋಡಿ ಜಿಂಕೆ, ಅದು ಸಾಂಬಾ, ಇದು ಜಿಂಕೆ. ಎಲ್ಲ ಕಡೆ ಸ್ಟಿಕ್ಕರು ಇಲ್ಲಿ ಎಲ್ಲ ಕಡೆ ಅಂಟಿಸ್ಬಿಟ್ಟಿದ್ದಾರೆ ಗಿರಿಬ್ರ. ಇಲ್ಲೆಲ್ಲ ಫುಲ್ಲು ಸ್ಟಿಕ್ಕರಿಂಗ್ ಅಂದರೆ ಸ್ಟಿಕ್ಕರಿಂಗು. ಇಲ್ಲೂ ಇದೆ ಗುರು ಸಂದಿಲ್ಲಿ. ಅವ್ರದ್ದು ಲೋಗೋ ಇಲ್ಲಿದೆ, ಇವ್ರದ್ದೇ ಲೋಗೋ ಅದು. ಆ್ಯಕ್ಚುಲಿ ಇವರೇ ಓನ್ ಕ್ರಿಯೇಟ್ ಮಾಡಿರೋ ಲೋಗೋ ಅದು. ಆ ಲೋಗೋ ತೋರಿಸ್ತೀನಿ ಎಲ್ಲಿದೆ ಅಂದ್ಬಿಟ್ಟು. ಸಂಧಿಯಲ್ಲಿ ಲೋಗೋ ಇತ್ತು ಗೊತ್ತಾ, ಇದೆ ಅದು. ವೈಡ್ ಕರ್ನಾಟಕ ಅಂತ ಐತಲ್ಲ, ಸೊ ಇದೇ ಲೋಗೋ ಅಲ್ಲಿರೋದು. ಇಲ್ಲಿ ಹಾಕ್ಸ್ಬೋದು ನೋಡು, ನೀವು ಹಾಕ್ಸ್ರಿ ಅದನ್ನ. ಸಕ್ಕದಾಗೈತೆ ಆ ಲೋಗೋ. ಸೊ ಇವ್ರ ಶಾಪ್ದು ಲೋಗೋ ಇದು, ಇವರೇ ಕ್ರಿಯೇಟ್ ಮಾಡಿರೋದು. ಹಿಂಗೆ ಕುತ್ಕೊಂತ ನೋಡಂಗೆ. ಅದು ಬ್ಲ್ಯಾಕ್ ಇದೆ, ಇದು ಸಲುವಾಗಿ ವೈಟ್ ಹಾಕಿದ್ದಾರೆ. ಎದ್ದು ಕಾಣುತ್ತೆ ಚೆನ್ನಾಗಿ. ಸೂಪರ್ ವೈಡ್ ಕರ್ನಾಟಕ, ಸೂಪರ್ ಅದ. ಸೊ ಆ ಕಡೆ ಈ ಕಡೆ ಏನಾಗುತ್ತೆ ಅಂದರೆ ಪವಂಬ್ರ ಗಾಡಿ ಹಾಕ್ಸಿದೆ ಗೊತ್ತಾ, ಕರ್ನಾಟಕ ಇಂಡಿಯಾ ಮತ್ತು ಫ್ಲಾಗ್ ಇದೆಯಲ್ಲ. ಸೊ ಆ ಫ್ಲಾಗ್ನ ಹಾಕ್ಬಿಟ್ರೆ ಸೆಂಟ್ರಲ್ ಸಾಕಾದ ಕಾಣುತ್ತೆ. ಸೊ ಸರಿ, ಸೊ ನೋಡಿ ಸೇಮ್ ಇಂಡಿಯಾ ಫ್ಲಾಗು ಕರ್ನಾಟಕ ಫ್ಲಾಗು ಮೀಸೆ ಬಂದಂಗೆ ಬಂದೈತೆ. ಮೀಸೆ ಬಂದಂಗೆ ಬಂದೈತೆ. ಹೆಂಗೈತೆ ಹೇಳು, ಚೆನ್ನಾಗೈತೆ. 2 ಸೇಮ್ ಸೈಜಲ್ಲಿ ಇದ್ದಾವೆ, ಯಾವುದು ಹೆಚ್ಚು ಕಮ್ಮಿ ಇಲ್ಲ. ಮೇಲೆ ಕೆಳಗೆ ಎಲ್ಲ ನೀಟಾಗಿದೆ. ಕೆಳಗಡೆ ಇಂಡಿಯಾ ಫ್ಲಾಗು, ಕರ್ನಾಟಕ ಫ್ಲಾಗು, ವೈಲ್ಡ್ ಕರ್ನಾಟಕ. ಹಂಗೆ ಸೂಪರ್ ಅಲ್ಲ. ಏನಾಯ್ತು ಗಾಡಿದು ನಿನ್ನೆ ಸಿ.ಕೆ ಬ್ರೋದು ಗಾಡಿ ಆಲ್ರೆಡಿ ಬಂದು ನಿಂತ್ಕೊಂಡ್ಬಿಟ್ಟೈತೆ ಇಲ್ಲಿ. ಕ್ಲಚ್ ಕೇಬಲ್ ಹೋಗ್ಬಿಟ್ಟೈತಂತೆ. ಕ್ಲಚ್ ಕೇಬಲ್ ಹೋಗಿರೋದು, ಕ್ಲಚ್ ವೈರೇ ಹೋಗ್ಬಿಡ್ತಾ ಸಿ.ಕೆ ಬ್ರೋದು. ಅದೇನೋ ಕೇಬಲ್ ಇದಾಗ್ಬಿಟ್ಟೈತೆ, ಹೋಗ್ಬಿಟ್ಟೈತೆ ಹೋಗಿ. ಅವರು ಮಾಡಿಸ್ತವ್ರೆ. ಸೊ ನಮ್ಮದು ಹ್ಯಾಂಡಲ್ ಹಾಕ್ಸೋಣ ಅಂತ ನೋಡೋಣ. ಹ್ಯಾಂಡಲ್ ಐತಾ ಹಿಮಾಲಯದು. ಸೊ ಇವರು ವಿನಯ್ ಬ್ರೋ ಗಾಡಿಗೂ ಹ್ಯಾಂಡ್ಲ್ ಹಾಕ್ತವ್ರೆ, ಓಕೆನಾ. ಸೊ ಇದಾದ್ಮೇಲೆ ನಮ್ಮ ಗಾಡಿಗೂ ಹ್ಯಾಂಡ್ಲ್ ಹಾಕ್ಸ್ಬಿಟ್ಟು ವಾಶ್ ಮಾಡಿಸ್ಬೇಕು. ವಾಷಿಂಗ್ ಬಿಟ್ಟೋಗಿದ್ವಿ ಆಲ್ರೆಡಿ, ಬಟ್ ಏನಂದ್ರೆ ವಾಶ್ ಮಾಡಿಸೇ ಇರಲಿಲ್ಲ. ಈ ಗಾಡಿಗೂ ಹ್ಯಾಂಡ್ಲ್ ಹಾಕ್ಸ್ಬೇಕಿತ್ತು. ವಾಷಿಂಗ್ ಬಿಟ್ಟಿದ್ವಿ ಅಷ್ಟೆಲ್ಲ, ಇನ್ನೂ ವಾಶ್ ಮಾಡಿರಲಿಲ್ಲ, ಹಂಗಾಗಿ ಎತ್ಕೊಂಡ್ಬಂದೆ. ಸೊ ಫಸ್ಟ್ ಹ್ಯಾಂಡ್ಲ್ ಹಾಕ್ಸ್ಬಿಟ್ಟು, ಹೆಂಗಿದ್ರು ಶಾಪು ಫ್ರೀ ಇದೆ, ಫಸ್ಟ್ ಹ್ಯಾಂಡ್ಲ್ ಹಾಕ್ಸ್ಬಿಟ್ಟು ಆಮೇಲೆ ವಾಶ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು. ಅಲ್ಲಿ ಗ್ಯಾರೇಜಲ್ಲಿ ಹ್ಯಾಂಡ್ಲು ಇನ್ನೂ ಹಾಕ್ತಾಯಿದ್ರು. ಇವ್ರದ್ದು ಯಾರ್ದು ವಿನಯ್ ಅವ್ರದ್ದು ಇನ್ನೂ ಹ್ಯಾಂಡ್ಲ್ ಹಾಕ್ತವ್ರೆ. ನಾನು ಹಾಕ್ಸ್ಬೇಕಿತ್ತಲ್ಲ, ಅಲ್ಲಿ ಲೇಟ್ ಆಗ್ತಾಯಿತ್ತು. ಹಂಗಾಗಿ ಮತ್ತೆ ತಿರ್ಗಾ ವಾಶಿಗೆ ಕರ್ಕೊಂಬಂದ್ಬಿಟ್ಟೆ, ಯಾಕಂದರೆ ಇನ್ನೂ 2 ಇದ್ದಾವೆ. ಹಂಗಾಗಿ ಇದೊಂದು ಹಾಕ್ಬಿಟ್ರು, ಇದೊಂದು ವಾಶ್ ಆಗ್ಬಿಟ್ರೆ ಮುಗಿದೋಗ್ಬಿಡುತ್ತೆ. ಇದೊಂದು ವಾಶ್ ಆಗ್ಬಿಡ್ಲಿ. ಮುಂದೆ ಹಾಕ್ಲಾ, ಮುಂದೆ ಹಾಕ್ಲಾ.
ಗಾಡಿ ವಾಶ್ ಗೀಶ್ ಎಲ್ಲ ಆಗಿ ಫುಲ್ ಪಳ ಅಂತೈತಪ್ಪ. ನನಗೆ ಇದು ನೋಡೋಕೆ ಆಯ್ತಾ ಇರಲಿಲ್ಲ, ಈ ಪೋರ್ಷನ್ನು ಫುಲ್ಲು ತಿಪ್ಪೆ ಆಗೋಗಿತ್ತು. ಇವಾಗ ಸ್ವಲ್ಪ ಓಕೆ, ಸ್ವಲ್ಪ ಆಮೇಲೆ ಚೈನ್ ಲೂಪ್ ಮಾಡಿಬಿಟ್ರೆ ಗಾಡಿ ಮತ್ತೆ ನೆಕ್ಸ್ಟ್ ರೈಡ್ಗೆ ರೆಡಿ ಆಗೈತಿದೆ. ಸ್ವಲ್ಪ ಪಾರ್ಟ್ಸ್ಗಳು ಅಲ್ಲಾಡ್ತಿದ್ದಾವೆ ಗಳಗಳ ಅಂತ, ಎಲ್ಲಿ ಏನು ಅಂತ ಗೊತ್ತಾಯ್ತಿಲ್ಲ. ಫ್ರಂಟಲ್ಲೇ ಜನರಲ್ ಚೆಕಪ್ ಮಾಡಿಸ್ಬೇಕು. ಐ ಥಿಂಕ್ ಹೆಡ್ಲೈಟ್ ಇದೆಲ್ಲೋ ಹಾಸ್ಪಿಟ್ಲಿಗೆ ಹಾಕ್ಸ್ಬೇಕು. ಸೊ ಇವರು ಹಾಸ್ಪಿಟ್ಲಿಗೆ ಕಳಿಸಿ ನೋಡ್ಬೇಕು. ಇಲ್ಲ ಇನ್ನೊಂದು ಐತೆ, ನಾನು ತೆಗೆದ್ಬಿಟ್ಟು ಹಾಕ್ತೀನಿ. ನಾನು ನೋಡಿದ 3 ಐತೆ ಅಲ್ಲಿ ರೂಮ್. ಹೌದಾ? ಹಾಕಿಲ್ಲ. ಇವಾಗ ಗಾಡಿ ರೆಡಿ ಆಯಿತು, ಇನ್ನೂ ಸೀದಾ ಗ್ಯಾರೇಜು. ಇವಾಗ ನಮ್ಮ ಗಾಡಿಗೆ ಒಂದು ಹ್ಯಾಂಡ್ಲ್ ಹಾಕಬೇಕು. ಇದೊಂದು ಹಾಕ್ಬಿಟ್ರೆ ಹ್ಯಾಂಡ್ಲು ಇದು ಎಷ್ಟೊತ್ತಾಗುತ್ತೋ ಏನೋ ಎಲ್ಲ ಬಿಚ್ಚಬೇಕು. ಇದೆಲ್ಲ ಫುಲ್ಲು ಬಿಚ್ಚಿ ಹ್ಯಾಂಡ್ಲ್ ಹಾಕ್ಬಿಟ್ಟು ತಿರ್ಗಾ ಇದೆಲ್ಲ ಫಿಟ್ಟಿಂಗ್ ಮಾಡೋದಿದೆಯಲ್ಲ, ಅದೇ ತಲೆನೋವು. ನೋಡೋಣ ಹೆಂಗಾಗುತ್ತೆ, ಹೆಂಗೆ ಎಷ್ಟೊತ್ತಾಗುತ್ತೋ ಏನೋ. ಇಷ್ಟು ಫುಲ್ ಬಿಚ್ಚಾಕವ್ರೆ ಎಲ್ಲ ಇದೆ ಇದರಲ್ಲಿ. ತಿರ್ಗಾ ಇದೊಂದು ತೆಗೆದ್ಬಿಟ್ರೆ ಗ್ರಿಪ್ಪರ್ ಅಂತ ತೆಗೆದ್ರೆ ಆಗೋಯ್ತು. ಇನ್ನು ನೆಕ್ಸ್ಟು ಹ್ಯಾಂಡಲ್ ಹಾಕ್ಬಿಟ್ಟು ತಿರ್ಗಾ ಎಲ್ಲ ಫಿಟ್ಟಿಂಗ್ ಮಾಡಬೇಕು. ಅದೊಂದು 10-15 ನಿಮಿಷ ಆಗುತ್ತೆ ಅನ್ಕೊಳ್ತೀನಿ. ಬಿಚ್ಚೋದು ಈಸಿ, ಕೂಡ್ಸೋದೇ ಕಷ್ಟ. ಅದೇ ಇವಾಗ ಆಯಿತು ಅಂದರೆ ನೋಡ್ಬೇಕು. ಆಲ್ರೆಡಿ ಎಷ್ಟಾಯಿತು, 8-15 ಆಯಿತು ಗುರು. ಬೇಗ ಆಗ್ಬಿಟ್ರು, ಹೋಗ್ಬಿಡೋಣ. ಎಲ್ಲ ಆಗೋಯ್ತು ಅನ್ನೋಷ್ಟರಲ್ಲಿ ಹ್ಯಾಂಡಲ್ದು ಗ್ರಿಪ್ಪರೇ ಬರ್ತಾಯಿಲ್ಲ. ಫೇಕಿಗೆ ಅಂಟಿಸ್ಬಿಟ್ಟವ್ರೆ ಫುಲ್ಲು. ಗ್ರಿಪ್ಪರ್ ಫುಲ್ಲು ತಗ್ಲಾಕೊಂಬಿಟ್ಟು ಜಾಮ್ ಹೋಗ್ಬಿಟ್ಟೈತೆ. ಆಯಿಲ್ ಗೀಲೆಲ್ಲ ಹಾಕಿ ತೆಗಿತವ್ರೆ, ಬಂದರೆ ಒಳ್ಳೇದು. ಫುಲ್ಲು ಲಾಕ್ ಆಗ್ಬಿಟ್ಟೈತೆ. ಗ್ರಿಪ್ಪರು ಹಾಳಾಗೋಯ್ತು. ಇವಾಗ BS6 ಹಿಮಾಲಯ ಅಂದರೆ ಲೆಫ್ಟ್. ಸೊ ಗ್ರಿಪ್ಪರ್ ಹಾಳಾಗೋಯ್ತು ತೆಗೆಯೋಷ್ಟರಲ್ಲಿ. ಸೊ ಹೊಸ ಗ್ರಿಪ್ಪರ್ ಹಾಕ್ಸೋಣ ಅಂತ. ಹೊಸ ಗ್ರಿಪ್ಪರು. ಓಕೆ, ಸೊ 2 ಬರುತ್ತಾ ಇದು? 2 ಬರುತ್ತೆ. ಓಕೆ, ಇದು ಬೇರೆ ಇದಾವ ಫ್ಯಾನ್ಸಿ ಲೈಕ್ ಯಾವುದು? ಬೇಡ ಬಿಡಿ. ಸರಿ ಇದು ಇರಲಿ ಬಿಡಿ. ಸಿಂಗಲ್ ಬರಲ್ಲ ಇದು? ನೋಡಿದೇನಾ? ಓಕೆ. ಸೊ ಏನೇನು ಹೊಸ ಗ್ರಿಪ್ಪರ್ ತೊಗೊಂಡ್ವಿ. ಬೇಕಂದ್ರೆ ಅದು ಫುಲ್ಲು ಹೋಗ್ಬಿಡ್ತು. ಅದನ್ನು ಫುಲ್ಲು ಪಕ್ಕಡೆ ಹಾಕ್ಬಿಟ್ಟು ತೆಗಿಯೋಕ್ಕೆ ಟ್ರೈ ಮಾಡಿದ್ವಿ. ಸ್ಕ್ರೂ ಡ್ರೈವರೆಲ್ಲ ಹಾಕ್ಬಿಟ್ಟು ಸ್ಕ್ರೂ ಡ್ರೈವರ್ ಹೊರಗಡೆನೇ ಬಂದ್ಬಿಡ್ತು. ಹೋಗೋದ್ರೆ ಅರ್ಧ ಎದೆ ಸಿಗ್ಬಿಡ್ತು. ಅದಕ್ಕೆ ಹೊಸ ಗ್ರಿಪ್ಪರ್ ತೊಗೊಂಡಾಯ್ತು. ಹೋಗಿ ಹಾಕ್ಸೋಣ. ರಾಯಲ್ ಎನ್ಫೀಲ್ಡ್ ಇದೆ ಹ್ಯಾಂಡ್ಲು. ಹಾಕ್ಸ್ಬಿಟ್ಟು ಬೇಗ ಹೋಗೋಣ. ಮನೇಲಿ ಕಾಯ್ತವ್ರೆ. ನಿರಂಜನು ಮತ್ತು ಸ್ಯಾಂಡಿ ಬಂದವ್ರೆ. ಹ್ಯಾಂಡಲ್ ಕುತ್ಕೊತೀನಿ. ಇಲ್ಲೆಲ್ಲ ಆಕ್ಸೆಸರೀಸ್ ಹಾಕ್ಸ್ಬೇಕಲ್ಲ ಗುರು. ಇನ್ನೂ ಆಗುತ್ತೆ ಪಾಪ ಅವ್ರದ್ದು ಕೆಲಸ. ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಬಿಚ್ಚಿ ಇವೆಲ್ಲ ಹಾಕೋದೇ ಹಿಂಸೆ. ಹ್ಯಾಂಡಲ್ ಅಷ್ಟೇ ತೆಗ್ದು ಹಾಕೋದಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇವೆಲ್ಲ ಇರೋ ಆಕ್ಸೆಸರೀಸ್ ಬಿಚ್ಚಿ ಮಾಡಿ ಹಾಕೋಷ್ಟರಲ್ಲಿ ಏನು ಎಲ್ಲ ಹ್ಯಾಂಡಲ್ ಹಾಕ್ಬಿಟ್ಟು ರೆಡಿ ಆಗೋಯ್ತು. ಫುಲ್ಲೆಲ್ಲ ಸೆಟ್ಟಿಂಗ್ ಮಾಡ್ಬಿಟ್ಟವ್ರೆ ಎಲ್ಲ ಕಡೆನೂ. ಸೊ ಒಂದು ರೌಂಡು ಚೆಕ್ ಮಾಡ್ತವ್ರೆ. ಕ್ಲಚ್ಚು ಕರೆಕ್ಟಾಗಿ ಟೈಟ್ ಆಗಿದೆನಾ. ಕ್ಲಚ್ಚು ಇದು ಬಿಚ್ಚಿಬಿಟ್ಟು ವೈರ್ ಬಿಚ್ಚಿಬಿಟ್ಟು ಹಾಕಬೇಕು. ಅದಕ್ಕೋಸ್ಕರ ಸೊ ವೈರಿಂಗ್ ಕರೆಕ್ಟ್ ಆಗಿದೆನಾ ಏನು ಅಂತ. ಕರೆಕ್ಟ್ ಆಗಿದೆಲ್ಲ? ಓಕೆ ಸರ್. ಮೊದಲೇ ಹೆಂಗಿತ್ತು ನಿಮ್ದು ಕ್ಲಚ್ ಇಲ್ಲಿ ಬಿಟ್ರೆ ಮೂವ್ ಆಗ್ತಾ ಇತ್ತು. ಹೌದೌದೌದು. ಇವಾಗ ನಿಮ್ಗೆ ಜಸ್ಟ್ ಹಿಂಗ್ ಬಿಟ್ಟಿದ್ರೆ ಸಾಕು. ಹೌದಾ? ಆ ತರ ಬೇಕಾ ಇಲ್ಲ ಇನ್ನ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ಟೈಟ್ ಬೇಕು ಅಂತಂದ್ರೆ ಇವಾಗ ಹೆಂಗಿದೆ? ಕಂಫರ್ಟಬಲ್ ಆಗಿದೆಯಲ್ಲ? ಕಂಫರ್ಟಬಲ್. ಇರ್ಲಿ ಓಕೆ. ಪೂರ್ತಿ ಫುಲ್ ಬಿಡ್ಬೇಕಾಗಿತ್ತು. ಹೌದೌದೌದು. ಇವಾಗ ಏನಿಲ್ಲ, ಜಸ್ಟ್ ಹಿಂಗ್ ಬಿಟ್ರೆ ಮೂವ್ ಆಗ್ಬಿಡುತ್ತೆ. ಹೌದಾ? ಇರ್ಲಿ ನಡೆಯುತ್ತೆ. ಓಕೆ, ಥ್ಯಾಂಕ್ ಯು. ಸೊ ರೆಡಿ ಆಗೋಯ್ತಪ್ಪ. ಗಾಡಿ ಫ್ರಂಟಿಂದ ಹಿಂಗೆ ಕಾಣ್ತೈತೆ ನೋಡಿ. ಫುಲ್ಲು ಅಗ್ಲ ಗಾಡಿ ಇವಾಗ ಸಿಕ್ಕಾಬಿಟ್ಟೆ. ಗಾಡಿ ಹೊಡಿಯೋಕ್ಕೆ ಸೂಪರ್ ಆಗಿರುತ್ತೆ. ಇವಾಗ ಈಗ ಹ್ಯಾಂಡಲ್ ಹೆಂಗೆ ಇಟ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ ಗುರು. ಅದೊಂದು ಸೊ ಗಾಡಿ ರೆಡಿ ಆಗೋಯ್ತು. ಇಲ್ಲಿಂದ ಓಡ್ತಾ ಇದ್ದೀವಿ. ಮನೇಲಿ ಬೇರೆ ಕಾಯ್ತವ್ರೆ. ಓಕೆನಾ? ಸೊ ಓಡೋಣ. ಓಕೆ ಗೈಸ್, ಬಾಯ್.